ಇವತ್ತೊಂದು ಒಳ್ಳೆ ಹುಣಸೆಹಣ್ಣಿನ ಚಿತ್ರಾನ್ನದ ಗೊಜ್ಜನ್ನು ತೋರಿಸ್ತಾ ಇದ್ದೀನಿ. ಮೊದಲು ಬಾಣಲಿಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ನೀವೇನು ಕರ್ಬೇವಿನ ಸೊಪ್ಪು ಇಷ್ಟನ್ನು ನೀವೇನು ಮಾಮೂಲಿ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೋತೀರೋ ಅದೇ ಥರ. ನಲ್ಲಿ 10-12 ಜನಕ್ಕೆ ಗೊಜ್ಜು ಮಾಡ್ತಾ ಇರೋದನ್ನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಅಳತೆಗೆ ತಕ್ಕಂಗೆ ನೀವು ಇದನ್ನು ಎಲ್ಲ ಮಸಾಲೆ ಮತ್ತು ಎಣ್ಣೆನ ಆಲ್ಟ್ರ್ ಮಾಡ್ಕೋಬೋದು. ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ನಾನು 2ರಿಂದ 3 ಈರುಳ್ಳಿನ ಇಲ್ಲಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈರುಳ್ಳಿ ಕೆಂಬಣ್ಣ ಬರೋವರೆಗೂ ಹಾಕ್ಕೊಂಡು ಮೆಣಸಿನ್ಕಾಯಿನ ನಾನು ಸ್ವಲ್ಪ ಕೋರ್ಸ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಹುಣಸೆ ರಸಕ್ಕೆ ಖಾರ ಸ್ವಲ್ಪ ಜಾಸ್ತಿ ಹಿಡ್ಕೊಳುತ್ತೆ, ಹಾಗಾಗಿ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಮಿಕ್ಸಿಗೆ ಹಾಕೋದ್ರಿಂದ. ತುಂಬ ನೈಸ್ ಪೇಸ್ಟ್ ಬೇಡ, ಕೋರ್ಸ್ ತರಿಯಾಗಿ ರುಬ್ಕೊಂಡ್ರೆ ಹಾಕು. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 2 ಸೌಟಷ್ಟು ಹುಣಸೆ ರಸ. ನೀವು ಒಂದು 3-4 ಜನಕ್ಕೆ ಮಾಡ್ಕೋತಾ ಇದ್ದೀವಿ ಅಂದರೆ ಒಂದು ಅರ್ಧ-ಮುಕ್ಕಾಲು ಸೌಟು ಹುಣಸೆ ರಸ ಸಾಕಾಗುತ್ತೆ. ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕುದಿಸಿ ಒಂದು ಚಮಚ ಮತ್ತು ಸ್ವಲ್ಪ ಕಾಯಿ, ಒಂದು ಚಮಚ ಸಾಂಬಾರು ಪೌಡ್ರು, ಕಾಯಿನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕಾಯಿ ಹಾಕೋದ್ರಿಂದ ನೀವು ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಕುದಿಸ್ಬೇಕು. ನೀರನ್ನ ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಕೊನೆಗೆ ಕೊತ್ತಂಬರಿ ಸೊಪ್ಪು, ಬೇಕಾದ್ರೆ ಕಾಯಿ ಕೊತ್ತಂಬರಿ ಸೊಪ್ಪನ್ನ ನೀವು ಅನ್ನಕ್ಕೆ ಬೇಕಾದ್ರೆ ಹಾಕ್ಕೋಬೋದು. ನೋಡಿ ರೀತಿ ಬಾಣಲಿಲಿ ಎಣ್ಣೆ ಬಿಡೋವರೆಗೂ ಸೈಡಲ್ಲಿ ನೀವು ಕುದಿಸ್ಬೇಕಾಗತ್ತೆ. ಗೊಜ್ಜು ತುಂಬ ದಿನ ಹಾಳಾಗದೇ ಇರಲ್ಲ. ಬಿಸಿ ಬಿಸಿಯಾದ ಒಂದು ಹುಣಸೆಹಣ್ಣಿನ ಚಿತ್ರಾನ್ನ ರೆಡಿ ಆಯಿತು.